ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ನಾಳೆ ಬಂದು ಮಹಾ ಅಮಾವಾಸ್ಯೆ ಇದೆ, ಓಕೆನಾ. ಅಂದರೆ ಈ ಅಮಾವಾಸ್ಯೆಗಳಲ್ಲಿ ಮಾಡುವಂಥ ತಂತ್ರ ಪರಿಹಾರಗಳು ನಿಮಗೆ ಬೇಗನೆ ಗುಡ್ ರಿಸಲ್ಟನ್ನು ಕೊಡುತ್ತೆ, ಆಯಿತಾ. ಅದು ಅಲ್ಲದೆ ನಾಳೆ ವಿಶೇಷವಾದ ಮಂಗಳವಾರ ಇದೆ ಅಲ್ವಾ. ಈ ಮಂಗಳವಾರ ಶುಕ್ರವಾರದಲ್ಲಿ ಬರುವಂಥ ಅಮಾವಾಸ್ಯೆ ಆಗಿರಬಹುದು, ಹುಣ್ಣಿಮೆ ಆಗಿರಬಹುದು, ಒಂದು ಪವರ್ಫುಲ್ ವರ್ಕನ್ನು ಮಾಡುತ್ತೆ, ಆಯಿತಾ. ಅಂದರೆ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ, ನಿಮ್ಮ ವ್ಯಾಪಾರ ವೃದ್ಧಿ ಸಮಸ್ಯೆಗಳಿಗೆ, ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಈ ಮಂಗಳವಾರ ಮತ್ತು ಶುಕ್ರವಾರ ಏನಾದರೂ ಅಮಾವಾಸ್ಯೆ ಬಂದರೆ, ಓಕೆನಾ, ಅಮಾವಾಸ್ಯೆ ಆಗಿರಬಹುದು ಅಥವಾ ಹುಣ್ಣಿಮೆ ಆಗಿರಬಹುದು ಬಂದರೆ ನಿಮಗೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಗೈಸ್, ಓಕೆನಾ. ಬೇಕಾದರೆ ನನ್ನ ಹೇಳೋದನ್ನ ನೀವು ಈ ರೆಮಿಡಿಗಳನ್ನ ಮಾಡಿ ನೋಡಿ, ಬೇಕಾದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ ನಿಜ ಆಯಿತು, ನಾವು ಕೂಡ ಅಮಾವಾಸ್ಯೆ ದಿನ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಬಂದ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡಿದ್ವಿ ಈ ರೆಮಿಡಿನ, ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಓಕೆನಾ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಗೈಸ್, ಬೇಗನೆ ನಿಮಗೆ ಹಾಕ್ತಾಯಿದ್ದೀನಿ. ಅಂದರೆ ನಾಳೆ ಬಂದು ಅಮಾವಾಸ್ಯೆ ಇದೆ ಅಲ್ವಾ. ಸೊ ಮಂಗಳವಾರ ಬಿದ್ದಿದೆ ಅಮಾವಾಸ್ಯೆ, ತುಂಬಾ ಒಂದು ವಿಶೇಷವಾದ ವಾರ ಕೂಡ ಬಿದ್ದಿದೆ ಅಲ್ವಾ. ಈ ವಾರದಲ್ಲಿ ನೀವು ಈ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗಾಯ್ಸ್ ಇನ್ನೊಂದೇನೆಂದರೆ, ಮತ್ತು ಮಹಾಲಕ್ಷ್ಮಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂದರೆ ತುಂಬಾ ಇಷ್ಟವಾದಂತಹ ದಿನ, ಆಯಿತಾ. ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ತುಂಬಾ ಇಷ್ಟವಾದಂತಹ ದಿನ ಆಗಿರುತ್ತೆ. ಸೊ ನೀವು ಯಾವುದೇ ಒಂದು ತಂತ್ರ ಪರಿಹಾರಗಳನ್ನ ಈ ದಿನ ನೀವು ಮಾಡ್ಕೊಳ್ಳೋದ್ರಿಂದ, ಅಂದರೆ ನಾಳೆ ಇದೆ ಅಲ್ವಾ, ನಾಳೆ ಅಮಾವಾಸ್ಯೆ, ನಾಳೆ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಒಳ್ಳೆಯದಂತೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ನಂಬಿಕೆ ಇಟ್ಟು ಮಾಡ್ಕೋಬೇಕಷ್ಟೇ ನೀವು. ನಂಬಿಕೆ ಎಲ್ಲಿರುತ್ತೋ, ನಿಜವಾಗ್ಲೂ ಒಂದು ಸ್ವಚ್ಛತೆ ಮತ್ತು ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಮತ್ತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ. ಹಾಗೆಯೇ ನಿಮ್ಮ ಸಮಸ್ಯೆಗಳನ್ನ, ಸಕಲ ಸಂಕಷ್ಟಗಳನ್ನ ನಿವಾರಣೆನ ಮಾಡೇ ಮಾಡ್ತಾರೆ ಗೈಸ್, ಓಕೆನಾ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ, ಆಯಿತಾ. ನೋಡಿ ಇಲ್ಲಿ ಹಲ್ಲಿ ಹಚ್ಕೊಡ್ತಾ ಇದೆ, ನಿಜವಾಗ್ಲೂ ಗೈಸ್ ನಿಜ ಇದು ಮಾಡ್ಕೊಳ್ಳಿ. ನಾನು ತುಂಬ ವರ್ಷದಿಂದ ಈ ಒಂದು ಪರಿಹಾರನ ಮಾಡ್ಕೊಂಡು ಬರ್ತಾ ಇದ್ದೀನಿ, ತುಂಬಾ ಒಳ್ಳೆಯದಾಗಿದೆ ನನಗೆ, ಓಕೆನಾ. ನಿಮಗೆ ಕೇಳಿಸಿರ್ಬೋದು ಒಂದ್ಸತಿ ಹಲ್ಲಿ ಹಚ್ಕೊಟ್ಟಿದ್ದು, ನಿಜವಾಗ್ಲೂ ಒಳ್ಳೆಯದಾಗುತ್ತೆ, ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಇದು ಅಲ್ವಾ. ಇಂಥ ಕಾಲದಲ್ಲೂ ನೀವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಗೈಸ್, ಓಕೆನಾ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ಗೈಸ್ ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ. ನಾನು ನಿಜವಾಗ್ಲೂ ಲೈಕ್ಸ್ಗಾಗಲಿ ಇಲ್ಲ ವ್ಯೂಸ್ಗಾಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ನಮ್ಮ ಕಷ್ಟ ಕಾಲಕ್ಕೆ ದೇವರು ನಮ್ಮ ಕೈ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ. ಸೊ ಆದಷ್ಟು ಲೈಕ್ ಕೊಡಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್. ನೋಡಿ ಇಲ್ಲಿ ನಾನು ಒಂದು ಈ ರೀತಿ ಪಿಂಗಾಣಿದು ಈ ಥರ ತೊಗೊಂಡಿದ್ದೀನಿ, ಮಡಕೆ ಥರ, ಓಕೆನಾ. ನೋಡಿ ಇಲ್ಲಿ ಈ ರೀತಿ ತೊಗೊಂಡಿದ್ದೀನಿ. ನೀವು ಇದ್ರದ್ದು ಪ್ಲೇಟ್ ಬರುತ್ತೆ ನೋಡಿ, ಮಣ್ಣೊಂದು ಪ್ಲೇಟ್ ಆಗಿರಬಹುದು, ಇಲ್ಲ ಮಣ್ಣೊಂದು ಮಡಕೆನಾದ್ರು ತೊಗೋಬೋದು. ಇಲ್ಲಾಂದರೆ ಪಿಂಗಾಣಿನೇ ಇದೆ ಅಂತಂದರೆ ಪಿಂಗಾಣಿನೇ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ, ಆಯಿತಾ. ಇಲ್ಲ ಪಿಂಗಾಣಿ ಬೌಲ್ ಬರುತ್ತಲ್ಲ ಅದು ಕೂಡ ತೊಗೊಳ್ಳಿ, ಏನೂ ತೊಂದರೆ ಆಗಲ್ಲ. ನಾನಿಲ್ಲಿ ಈ ರೀತಿ ಪಿಂಗಾಣಿದು ಪಿಂಗಾಣಿದು ಬೌಲ್ ಥರ ಇದನ್ನು ತೊಗೊಂಡಿದ್ದೀನಿ ನಾನು, ಓಕೆನಾ. ಜಾರ್ ಥರ, ಮಿನಿ ಜಾರ್ ಥರ ಇದು ತೊಗೊಂಡಿದ್ದೀನಿ. ಇದರೊಳಗಡೆ ನಾನು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ, ಒಂದು ಮುಕ್ಕಾಲು ಭಾಗದಷ್ಟು ನಾನು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಆಯಿತಾ. ಈ ಅಮಾವಾಸ್ಯೆ ದಿನ ಗೈಸ್ ಕಲ್ಲುಪ್ಪಿನಿಂದ ಮಾಡುವಂತಹ ಪರಿಹಾರಗಳಿಗೆ ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಸರಿನಾ. ಅಮಾವಾಸ್ಯೆ ಅಂತಂದರೆ ಅಮಾವಾಸ್ಯೆ ಹಿಂದಿನ ದಿನ ಮತ್ತು ಮುಂದೊಂದು ದಿನ, ಇಲ್ಲ ಅಮಾವಾಸ್ಯೆ ದಿನ 3 ದಿನವೂ ಕೂಡ ಗೈಸ್ ಒಂದು ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಸಂಚಾರ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಇಂಥ ಸಮಯದಲ್ಲಿ ನಾವು ನಮ್ಮ ಮನೆ ಗೊತ್ತಿಲ್ಲದೇನೋ ನಮ್ಮ ಮನೆಗೂ ಕೂಡ ಒಂದು ನೆಗೆಟಿವಿಟಿ ಅನ್ನೋದು ಬಂದು ಸೇರಿಕೊಂಡಿರುತ್ತೆ, ಆಯಿತಾ. ಈ ನೆಗೆಟಿವಿಟಿನ ನಾವು ಬಡ್ದು ಮನೆಯಿಂದ ಹೊರಗಡೆ ಓಡಿಸ್ಬೇಕು ಅಂತ ಅಂದರೆ ಈ ರೀತಿ
ನಾವು ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬೇಕು. ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು, ಸರಿನಾ? ಈ ಒಂದು ಪರಿಹಾರನ ಗೈಸ್ ನೀವು ರಹಸ್ಯವಾಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿ ಹೆಂಗಸರಾದರೂ ಮಾಡಿ ಗಂಡಸರಾದರೂ ಮಾಡಿ ಏನೂ ತೊಂದರೆ ಇಲ್ಲ, ಅಂದರೆ ಹೊರ್ಗಡೆ ಜನಗಳಿಗೆ ಗೊತ್ತಾಗಬಾರ್ದು, ಸರಿನಾ? ನಿಮ್ಮ ಮನೆಯಲ್ಲಿ ಇರುವಂಥವ್ರು ಗೊತ್ತಾದರೆ ಏನೂ ತೊಂದರೆ ಇಲ್ಲ, ಆದರೆ ಹೊರ್ಗಡೆ ಜನಗಳಿಗೆ, ಹೊರ್ಗಡೆ ಯಾರೋ ನಿಮ್ಮ ನೆಂಟರು ಬಂದಿರ್ತಾರೆ ನಿಮ್ಮ ಮನೆಗೆ ಅಂದ್ಕೊಳ್ಳಿ, ಅವ್ರು ಇದ್ದಾಗ ನೀವು ಈ ರೀತಿ ಪರಿಹಾರ ಮಾಡೋದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಯಾರೋ ಒಬ್ಬರು ನಿಮ್ಮ ಮನೆಗೆ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರ ಮುಂದೆ ಈ ರೀತಿ ಪರಿಹಾರಗಳೆಲ್ಲ ಮಾಡ್ದೇ ನೀವು ಒಂದು ರಹಸ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ನಾನು ಆಗಲೇ ಹೇಳ್ದಂಗೆ ಕಲ್ಲುಪ್ಪು ಅನ್ನೋದು ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ, ಸರಿನಾ? ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು, ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ನಾವು ಕರಿತೀವಿ ಅಲ್ವಾ? ಸೊ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ. ಮನೆನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೀವು ಮನೆಯೂ ಒರೆಸ್ಕೊಳ್ಳಿ. ಹಾಗೆ ಸ್ನಾನ ಮಾಡುವಂಥ ನೀರಿಗೂ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಳಿ, ಸರಿನಾ? ಪೂಜೆ ಮಾಡ್ಕೊಳ್ಳಿ. ಆದಷ್ಟು ನೀವು ದೇವಸ್ಥಾನಗಳಿಗೆ ಹೋಗಿದ್ದು ಬನ್ನಿ, ಸರಿನಾ? ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೇವಸ್ಥಾನಗಳಿಗೆ ಹೋಗಬೇಕು. ಹಾಗೆಯೇ ಶುಕ್ರವಾರ ಮಂಗಳವಾರದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕು. ಈ ರೀತಿ ನೀವು ಅವಾಗವಾಗ ವಾರಕ್ಕೊಮ್ಮೆ ಆದರೂ ನೀವು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ತುಂಬಾ ಒಳ್ಳೆಯದಾಗತ್ತೆ ಗೈಸ್, ಓಕೆನಾ? ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಈ ಒಂದು ಪರಿಹಾರನ ನೀವು ಬೆಳಗ್ಗೆನಾದರೂ ಮಾಡ್ಕೋಬೋದು, ಇಲ್ಲ ಸಂಜೆನಾದರೂ ಮಾಡ್ಕೋಬೋದು, ಇಲ್ಲ ನೈಟ್ ಮಲ್ಗೋಕ್ಕಿಂತ ಮುಂಚೆನಾದರೂ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ, ಸರಿನಾ? ನೋಡಿ ನಾನಿಲ್ಲಿ ಈ ರೀತಿ ಕಲ್ಲುಪ್ಪನ್ನ ನಾನು ತೊಗೊಂಡು ಫುಲ್ಲು ಮುಕ್ಕಾಲು ಭಾಗದಷ್ಟು ತುಂಬಿದ್ದೀನಿ, ಸರಿನಾ? ಅದರೊಳಗಡೆಗೆ ಸ್ವಲ್ಪ ಅರಿಶಿನ ನಾನು ಸೇರಿಸ್ಕೊಂಡಿದ್ದೀನಿ, ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಅಷ್ಟೇ. ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಶುಭ ಸಮಾರಂಭದಲ್ಲಿ ಒಂದು ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು, ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು ಅಂತಲೂ ಕೂಡ ಹೇಳ್ತೀವಿ. ಸೊ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನೀವು ಅರಿಶಿನ ತೊಗೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೋಡಿ, ಇಲ್ಲಿ ನಾನು 5 ಲವಂಗನ ತೊಗೊಂಡಿದ್ದೀನಿ, ಸರಿನಾ? ಲವಂಗನೂ ಅಷ್ಟೇ ಮನೆಯಲ್ಲಿ ಇರುವಂತಹ ಒಂದು ಹಣಕಾಸಿನ ಸಮಸ್ಯೆನ ದೂರ ಮಾಡುತ್ತೆ. ಮನೆಗೆ ಹಣ ಅನ್ನೋದು ಧನ ಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ಲವಂಗ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ, ಆಯಿತಾ? ಸೊ ಅದಕ್ಕೆ ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ. ಕ್ಲೀನಾಗಿ ಮೊಗ್ಗನ ಇರೋದನ್ನ ನೋಡಿಬಿಟ್ಟು ನೀವು ತೊಗೊಂಬಿಟ್ಟು ಈ ರೀತಿ ಕಲ್ಲುಪ್ಪಿನ ಮೇಲೆ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಇಟ್ಕೊಳ್ಳಿ, ಸರಿನಾ? ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ. ಇದಾದಮೇಲಿಂದ ಗೈಸ್ ನೀವು 5 ಏಲಕ್ಕಿನ ತೊಗೋಬೇಕು, ಸರಿನಾ? ಏಲಕ್ಕಿನೂ ಅಷ್ಟೇ ಮನೆಯಲ್ಲಿ ಒಂದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ನೋಡಿ ಈ ಥರ ಗ್ರೀನ್ ಕಲರ್ ಇರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಇಲ್ಲಿ ನೋಡಿ ಈ ಥರ ಎಲ್ಲ ಇದಾಗಿರೋದನ್ನ ತೊಗೊಳಕ್ಕೆ ಹೋಗಬೇಡಿ, ಆಯಿತಾ? ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ತೋರಿಸ್ತಾ ಇರೋದಷ್ಟೇ. ನೋಡಿ ಇಲ್ಲಿ ಗ್ರೀನ್ ಕಲರ್ ಇರಬೇಕು, ಹಾಗೆ ಒಡೆದೋಗಿರಬಾರ್ದು. ಆ ರೀತಿ ನೋಡಿಬಿಟ್ಟು ನೀವು ತೊಗೊಂಡು ಇದ್ರ ಜೊತೆಗೆ ಈ ರೀತಿ ಸೇರಿಸ್ಕೊಳ್ಬೇಕು. ನೋಡಿ ಈ ರೀತಿ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಗೈಸ್ ಇದ್ರ ಜೊತೆಗೆ ನಾನು 5 ರೂಪಾಯಿ ಕಾಯಿನ್ನು ಕೂಡ ತೊಗೊಂಡಿದ್ದೀನಿ, ಸರಿನಾ? ನೋಡಿ ಎಲ್ಲನೂ ಕೂಡ 5 ಆಗಿರಬೇಕು, ಅಂದರೆ ಏಲಕ್ಕಿ 5 ಆಗಿರಬೇಕು, ಲವಂಗ 5 ಆಗಿರಬೇಕು, ಹಾಗೆಯೇ ಕಾಯಿನ್ಸು ಕೂಡ 5 ರೂಪಾಯಿ ಕಾಯಿನ್ನೇ ಆಗಿರಬೇಕು, ಸರಿನಾ? 5 ರೂಪಾಯಿ ಕಾಯಿನ್ನ ತೊಗೊಳ್ಳಿ. ಅಂದರೆ ಈ ರೀತಿ ಗೋಲ್ಡ್ ಕಾಯಿನ್ ಇದ್ರೇ ತೊಗೊಂಡ್ರೆ ಬೆಟರು. ಗೋಲ್ಡ್ ಕಾಯಿನ್ ಇಲ್ಲ ಅಂತ ಅನ್ನೋರು 1 ರೂಪಾಯಿ ಕಾಯಿನ್ನ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ 5 ಕಾಯಿನ್ನ ನೀವು ತೊಗೋಬೇಕಾಗತ್ತೆ. ಒಂದೇ ಒಂದು ಕಾಯಿನ್ನ ನೀವು ತೊಗೊಂಡು ನೀವು ಈ ಥರ ಎಲ್ಲ ಹಾಕೊಂಬಿಡಿ. ಫಸ್ಟು ಹಾಕೊಂಡಾದ್ಮೇಲೆ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮಹಾಲಕ್ಷ್ಮಿಗೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು, ಆಯಿತಾ? ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಹೋಗಲಿ ತಾಯಿ. ಹಾಗೆಯೇ ನನಗೆ ನನ್ನ ದುಡ್ಡಿನ ಮೇಲೆ ಹಾಕಿ ಯಾರಾದರೂ ಕಣ್ಣು ಹಾಕಿದರೆ ಆ ದೃಷ್ಟಿ ದೋಷನೂ ಕೂಡ, ಅಂದರೆ ಕಣ್ಣು ದೃಷ್ಟಿ ಕೂಡ ಅದು ಕೂಡ ಕಳೆದೋಗ್ಲಿ ತಾಯಿ. ನಮ್ಮ ಮನೆಯಲ್ಲಿ ನೀನು ಸ್ಥಿರವಾಗಿ ನೆಲೆಸು. ಹಾಗೆಯೇ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನ ದೂರ ಮಾಡು ತಾಯಿ. ಎಷ್ಟೇ ದುಡಿದ್ರೂ ಹಣ ಅನ್ನೋದು ನಿಲ್ತಾ ಇಲ್ಲ ಮನೆಯಲ್ಲಿ, ದೂರ ಮಾಡು ತಾಯಿ. ನಮ್ಮ ಸಕಲ ಸಂಕಷ್ಟಗಳನ್ನ ದೂರ ಮಾಡು ತಾಯಿ. ನನಗೆ ಯಾರೋ ಒಬ್ರಿಗೆ ದುಡ್ಡನ್ನ ಕೊಟ್ಟಿದ್ದೀನಿ, ಅವರು ಕೂಡ ನನಗೆ ರಿಟರ್ನ್ ಕೊಡ್ತಾ ಇಲ್ಲ, ಆ ದುಡ್ಡು ನನಗೆ ವಾಪಸ್ ಬರೋ ಥರ ಮಾಡು ತಾಯಿ. ಹಾಗೆಯೇ ವ್ಯಾಪಾರ ಅಭಿವೃದ್ಧಿ ಆಗೋ ರೀತಿ ಮಾಡು ತಾಯಿ. ವ್ಯಾಪಾರ ಸ್ಥಳದಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು. ವ್ಯಾಪಾರ ಅನ್ನೋದು ಅಭಿವೃದ್ಧಿ ಆಗಲಿ ತಾಯಿ. ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ
ಹೊರಟೋಗ್ಲಿ ನಮ್ಮ ಮನೆಯಿಂದ, ನನ್ನ ಆರೋಗ್ಯದ ಸಮಸ್ಯೆಯನ್ನು ಕ್ಲಿಯರ್ ಮಾಡೋ ತಾಯಿ, ಈ ರೀತಿ ನೀವು ಕೇಳಿಕೊಂಡು ಭಕ್ತಿಯಿಂದ ಸಂಕಲ್ಪನ ಮಾಡಿಕೊಂಡು ಗಾಯ್ಸ್ ಇದರೊಳಗಡೆಗೆ ಈ ಕಾಯಿನ್ನ ಹಾಕ್ಬಿಡಿ. ಓಕೆನಾ, ಈ ರೀತಿ ಹಾಕಬೇಕಾಗತ್ತೆ ಆಯಿತಾ. ಹಾಕಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಯಾವ ರೀತಿ ನೀವು ದೇವರಿಗೆ ಪೂಜೆನ ಮಾಡ್ತೀರಾ ಇದಕ್ಕೂ ಕೂಡ ಅದೇ ರೀತಿ ಕರ್ಪೂರದ ಆರತಿ ಆಗಿರ್ಬೋದು, ಗಂಧದ ಕಡಿ ಆರತಿ ಆಗಿರ್ಬೋದು ಮಾಡ್ಕೊಳ್ಳಿ. ಸರಿನಾ, ಮಾಡಿಕೊಂಡು ಇದನ್ನು ಎಲ್ಲಾದರೂ ಅಂದರೆ ಮೇಲ್ಗಡೆ ಎಲ್ಲಾದರೂ ಮೇಲ್ಗಡೆನೋ ಇಲ್ಲ ಕಾಟ್ ಕೆಳಗಡೆನೋ ಇಲ್ಲ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಸರಿನಾ, ಯಾರು ಕೂಡ ತುಳಿಬಾರ್ದು. ಅಂದರೆ ಮಕ್ಕಳೆಲ್ಲ ಇರ್ತಾರಲ್ವ, ಅವರು ನೋಡಿಬಿಟ್ಟು ಸುಮ್ಮನೆ ಅದನ್ನು ತೊಗೊಂಡು ಆಟಾಡೋದು, ಚೆಲ್ಬಿಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ. ಸೊ ಅದಕ್ಕೇ ಬೆಟರ್ ಅಂತ ಅಂದರೆ ನೀವು ಮಲ್ಕೊಳ್ಳೋ ಟೈಮಲ್ಲಿ ಮಾಡಿಕೊಂಡ್ರೆ ಬೆಟರು. ಇಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ದೊಡ್ಡವರು ಇದ್ದಾರೆ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಇಲ್ಲ ಸಂಜೆನಾದರೂ ಮಾಡ್ಕೊಳ್ಳಿ, ಇಲ್ಲ ನೈಟ್ 12 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಸರಿನಾ, ತೊಗೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ ಗಾಯ್ಸ್. ಓಕೆನಾ, ಇಟ್ಟುಬಿಟ್ಟು ಮಾರ್ನಿಂಗ್ ಬೇಗ ಎದ್ದುಬಿಟ್ಟು ನೀವು ಇದರೊಳಗಡೆ ಇರುವಂತಹ ಏಲಕ್ಕಿ ಆಗಿರ್ಬೋದು, ಕಲ್ಲುಪ್ಪಾಗಿರಬಹುದು, ಲವಂಗ ಆಗಿರಬಹುದು, ಅದನ್ನೆಲ್ಲ ನೀವು ತೊಗೊಳ್ಬೇಕಾಗತ್ತೆ. ಈ 5 ರೂಪೀಸ್ ಕಾಯಿನ್ನ ತೊಗೊಂಡು ನೀವು ಯಾರಿಗಾದರೂ ನೀವು ದಾನ ಮಾಡಬೇಕು. ಸರಿನಾ, ಯಾರಿಗಾದ್ರೂ ದಾನನಾದರೂ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೂ ಕೂಡ ಅದನ್ನು ತೊಗೊಂಡೋಗ್ಬಿಟ್ಟು ಗೋಲ್ಕಕ್ಕೆ ಹಾಕ್ಬಿಡಿ. ಸರಿನಾ, ಎರಡರಲ್ಲಿ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಹಾಗೆಯೇ ಇನ್ನು ಕಲ್ಲುಪ್ಪು, ಏಲಕ್ಕಿ, ಲವಂಗ ಇದೆಲ್ಲ ಅರಿಶಿನ ಇದೆಲ್ಲ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಹರಿಯುವ ನೀರಿಗೆ ನೀವು ಇದನ್ನು ಬಿಡಬೇಕಾಗತ್ತೆ. ಸರಿನಾ, ಅಂದರೆ ನಮ್ಮ ಮನೆ ಹತ್ರ ಎಲ್ಲೂ ಹರಿಯುವ ನೀರಿಲ್ಲ ಮೇಡಮ್ ಅಂತ ಅನ್ನೋರು ಯಾವುದಾದ್ರೂ ಒಂದು ಗಿಡದ ಹತ್ರ, ಯಾರು ಓಡಾಡದಿರುವಂಥ ಜಾಗದಲ್ಲಿ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ. ಯಾವುದಾದ್ರೂ ಒಂದು ಗಿಡದ ಹತ್ರ ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬಂದು ಇದನ್ನು ನೀವು ಈ ಪಿಂಗಾಣಿ ಜಾರ್ನ ನೀವು ತೊಳ್ಕೊಳ್ಬೇಕು. ಸರಿನಾ, ಕ್ಲೀನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇಷ್ಟೇ ಗೈಸ್, ಇಷ್ಟು ಮಾಡಿ ನಿಜವಾಗ್ಲೂ ಯಾವ ರೀತಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡ್ತೀರಾ. ಸರಿನಾ, ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಾನು ಹೇಳುವಂಥ ರೆಮಿಡಿಗಳು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಮೇಡಮ್ ಅಂತ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಆದಷ್ಟು ಚಿಕ್ಕ ಮಕ್ಕಳನ್ನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಬೇಡಿ, ದೇವಸ್ಥಾನಗಳಿಗೆ ಕರ್ಕೊಂಡೋಗಿ. ಚಿಕ್ಕ ಮಕ್ಕಳು ಏನಾದರೂ ಮನೆಯಲ್ಲಿ ಇದ್ದರೆ ಸ್ವಲ್ಪ ಕಲ್ಲುಪ್ಪನ್ನ ತೊಗೊಳ್ಳಿ ಕೈಯಲ್ಲಿ, ಸ್ವಲ್ಪ ಕಲ್ಲುಪ್ಪು, ಹಾಗೆಯೇ ಸ್ವಲ್ಪ ಸಾಸಿವೆ, ಹಾಗೆಯೇ ಒಣಮೆಣ್ಸಿನ್ಕಾಯಿನ ತೊಗೊಂಡು ಮಕ್ಕಳಿಗೆ ದೃಷ್ಟಿ ತೆಗೆದ್ಬಿಟ್ಟು ಈವ್ನಿಂಗ್ ಮೇಲೆ ತೆಗೀರಿ ಆಯಿತಾ. ಒಂದು 6 ಗಂಟೆ ಮೇಲೆ ತೆಗೆದ್ಬಿಟ್ಟು ಅದನ್ನು ಹೊರಗಡೆ ಹಾಕ್ಬಿಡಿ, ಯಾವುದಾದ್ರೂ ಗಿಡದ ಹತ್ರ ಹಾಕ್ಬಿಡಿ. ಯಾವುದೇ ಒಂದು ಕೆಟ್ಟ ಕಣ್ಣೇನಾದರೂ ನಿಮ್ಮ ಮಕ್ಕಳ ಮೇಲೆ ಬಿದ್ದಿದ್ರೆ ಅದು ಕೂಡ ತೊಳಗೋಗುತ್ತೆ. ಸರಿನಾ, ನಿಜವಾಗ್ಲೂ ಗಾಯ್ಸ್ ಮಾಡ್ಕೊಳ್ಳಿ. ಈ ಪರಿಹಾರನ ನಾನು ತುಂಬ ವರ್ಷದಿಂದ ಮಾಡ್ತಿದ್ದೀನಿ, ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಹಾಗೆಯೇ ನನ್ನ ಚಾನಲಲ್ಲಿ ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್. ಓಕೆನಾ, ಸೊ ನಾನು ಫಸ್ಟ್ ಅದನ್ನು ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೋತೀನಿ. ಓಕೆ ಫೈನ್, ನನಗೊಂದು ಗುಡ್ ರಿಸಲ್ಟ್ ಸಿಕ್ತಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಆಮೇಲೆ ನೀವೇನು ಮಾಡ್ತೀರಾ, ರೆಮಿಡಿಗಳನ್ನ ಮಾಡ್ಕೊಳ್ತೀರಾ, ನಿಮ್ಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದಲ್ವ. ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆನಾ, ಒಮ್ಮೆ ಅದನ್ನು ನೋಡಿಕೊಂಡು ನಿಮ್ಮ ಮಾಡಿ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ. ಓಕೆನಾ, ಓಕೆ ಗಾಯ್ಸ್, ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆಯೇ ನಾಳೆ ಒಂದು ನಿಮಗೆ ವಿಡಿಯೋನ ಹಾಕ್ತೀನಿ, ನಾಳೆ ಮಾರ್ನಿಂಗೇ ಹಾಕ್ತೀನಿ. ಓಕೆನಾ, ಅದನ್ನು ಆ ರೆಮಿಡಿನೂ ಕೂಡ ನೀವು ಈವ್ನಿಂಗ್ ಒಳಗಡೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಓಕೆನಾ, ಓಕೆ ಗಾಯ್ಸ್, ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.